ಈ ಕಾರ್ತಿಕ್ ಎಲ್ಲೋ ಹೋಗಿದೆ? ಬಾರೋ ತಿಂಡಿ ಮಾಡೋಣ, ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಂ ಗೊತ್ತು, ನೀನು ವೆಯ್ಟ್ ಮಾಡ್ತಿರ್ತೀಯ ಅಂತ. ಬಾ. ಏನು ತಿಂಡಿ ಇವತ್ತು ನಿಮ್ಮನೆ? ಅಮ್ಮ ಏನು ಇಡ್ಲಿ ಮಾಡಿದ್ದಾರೆ ಅನಿಸುತ್ತೆ. ನಿಮ್ಮನೆ ಏನು ತಿಂಡಿ? ನಮ್ಮ ಮನೆ ಚಿತ್ರಾನ್ನ ಮಾಡಿದ್ದಾರೆ. ಈ ಇಡ್ಲಿ ಚಿತ್ರಾನ್ನ ಎರಡೂ ಇಷ್ಟ ಅಲ್ವಲ್ಲೋ, ಹೆಂಗೋ ತಿನ್ನೋದೀಗ ಇಬ್ರು. ನೀನು ಬೇರೆ ಏನಾದರೂ ತಂದಿರ್ತೀಯ ಅಂದ್ಕೊಂಡೆ. ಅದೇ, ನೀನು ಬೇರೆ ಏನಾದ್ರು ತಂದಿರ್ತೀಯ ಅಂತ ನಾನು ಅಂದ್ಕೊಂಡೆ. ಈಗ ಹೆಂಗೋದ್ರೂ ತಿನ್ನಬೇಕಲ್ವಾ, ತಿನ್ನೋಣ ಬಿಡು. ಏನು ಮಾಡೋದು? ಹಾಂ, ಪ್ರೀತಿ ಕರೀಣ, ಅವಳು ಏನಾದರೂ ಸ್ಪೆಷಲ್ ತಂದಿರ್ಬೋದು. ಎಲ್ಲೋದ್ಲ ಅವಳು? ಏ ಮಿಂಚು, ಅಲ್ಲಿ ನೋಡು, ಅಲ್ಲಿ ಬರ್ತಿದ್ದಾಳೆ. ಪ್ರೀತಿ ಪ್ರೀತಿ ಬಾಯ್ಲಿ. ಹಾಂ ಮಿಂಚು, ಹೇಳು. ಏನೇ ಮಾಡ್ತಿದ್ದೀಯಲ್ಲ ಒಬ್ಳೆ ನಿಂತ್ಕೊಂಡು? ತಿಂಡಿ ತಿನ್ನೋಣ ಅಂತ ಬಂದೆ ಕಣೆ. ನಾವ್ಯಾರು ಕಾಣಿಸ್ತಿಲ್ವಾ ನಿಂಗೆ? ನಾನು ಕಾರ್ತಿಕ್ ಇಲ್ಲಿ ತಿಂತಿಲ್ವಾ? ಬಾ ಇಲ್ಲಿಗೇನೆ, ಒಟ್ಟಿಗೆ ತಿನ್ಬೋದಲ್ವಾ 3 ಜನನು? ಹಾಂ ಪರವಾಗಿಲ್ಲ ಮಿಂಚು, ನೀನು ತಿನ್ನಿ, ನಾನು ಸಪ್ರೇಟಾಗೇ ತಿಂತೀನಿ. ಆ ವಿನಯ್ ಎಲ್ಲಿ ನೋಡ್ತಿರ್ತಾನೋ ಏನೋ, ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ. ಯಾಕೆ ಸಪ್ರೇಟಾಗಿ ತಿಂತೀಯ? ಯಾಕೆ ನಮ್ಮ ಜೊತೆ ಯಾರ ಜೊತೆ ತಿನ್ನಬಾರ್ದು ಅಂತನಾ? ಯಾಕೆ ಹಾಗಲ್ಲ ಮಿಂಚು, ಬೇಜಾರು ಮಾಡ್ಕೋಬೇಡ. ಅದೆಲ್ಲ ನಮ್ಗೆ ಗೊತ್ತಿಲ್ಲ ಪ್ರೀತಿ. ಬಾ ತಿಂಡಿ ತಿನ್ನೋಣ. ತಿಂಡಿ ತಿನ್ನೋಕ್ಕೇನು ಜೊತೆಲಿ? ಶ್ರೀಕಾಂತ್, ಅದು ಹಾಗಲ್ಲ. ಇವಾಗ ಏನೇ, ನೀನು ಬರ್ತೀಯೋ ಬರಲ್ವೇನೆ? ಆಯಿತು, ಬರ್ತೀನಿ. ಏನು ತಿಂಡಿ ಪ್ರೀತಿ? ಬಾತ್ ಮಾಡಿದ್ದಾರೆ. ವಾವ್, ಬಾತಾ? ತೆಗಿ ಬೇಗ. ವಾವ್, ಗಮ್ ಅಂತಿದೆ ಕಣೆ. ಸದ್ಯ ನೀನಾದರೂ ಸ್ವಲ್ಪ ಬಾತ್ ಮಾಡಿಸ್ಕೊ ಬಂದಿದ್ದೀಯಲ್ಲ. ಈ ಇಡ್ಲಿ ಚಿತ್ರಾನ್ನ ಹೆಂಗಪ್ಪ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ವಿ ನಾವಿಬ್ಬರು. ಪರವಾಗಿಲ್ಲ, ತಗೊಳ್ಳೆ ತಿನ್ನಿ. ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಸಾವಿತ್ರಕ್ಕ ಬಾತ್ನ. ಓ ಆಯ್ತಾಯ್ತು, ತಿಂತೀವಿ. ನೀನು ತಗೋ, ಚಿತ್ರಾನ್ನ ಇಡ್ಲಿ ಎಲ್ಲ ಇದೆಯಲ್ಲ ತಿನ್ನು. ಏನು ತಿನ್ನೋದೋ ಏನೋ, ಆ ವಿನಯ್ ಎಲ್ಲಿದ್ದಾನೋ ಏನೋ. ಏನೇ ಯೋಚನೆ ಮಾಡ್ತಿದ್ಯಾ ಪ್ರೀತಿ? ಏನೂ ಇಲ್ಲ ಕಣೆ, ತಿನ್ನಿ. ವಾವ್, ಬಾತ್ ಅಂತೂ ಸೂಪರ್ ಆಗಿದೆ. ಹೌದೌದು, ತುಂಬ ಚೆನ್ನಾಗಿದೆ. ಇಡ್ಲಿ ಚಿತ್ರಾನ್ನ ಚೆನ್ನಾಗಿದೆ, ಅದನ್ನು ತಿನ್ನಿ. ಅದಲ್ವಾ, ನಮ್ಮ ಅಮ್ಮ ಮಾಡೋದು ಚೆನ್ನಾಗಿರುತ್ತೆ, ಅದನ್ನು ತಿಂತೀನಿ. ಕಾರ್ತಿಕ್ ತಿನ್ನೋ. ಹಾಂ ತಿಂತಾ ಇದ್ದೀನಿ, ತಿನ್ನೆ. ಏನು ಪ್ರೀತಿ, ನೀವು ಯಾವಾಗಲೂ ಹಿಂಗೇನಾ? ತುಂಬ ಸೈಲೆಂಟ್ ಅನಿಸುತ್ತೆ. ಹಾಗೇನಿಲ್ಲ ಕಾರ್ತಿಕ್, ನಿನ್ನ ಜೊತೆ ಜಾಸ್ತಿ ಪರಿಚಯ ಇಲ್ವಲ್ಲ, ಹಾಗಾಗಿ ನಾನು ಜಾಸ್ತಿ ಮಾತಾಡ್ತಿಲ್ಲ ಅಷ್ಟೇ. ನಾನು ತುಂಬ ಮಾತಾಡ್ತೀನಿ ಆ್ಯಕ್ಚುಲಿ. ಹೌದು, ಮಾತಾಡ್ತಾಳೆ ಕಣೋ ನನ್ನ ಜೊತೆ ತುಂಬ. ಇಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸಾ ಚಿಕ್ಕ ವಯಸ್ಸಿಂದ? ಹೌದೌದು, ತುಂಬ ಕ್ಲೋಸ್ ಫ್ರೆಂಡ್ಸು. ಅವ್ನು ಚೆನ್ನಾಗಿ ಓದ್ತಾನೆ, ನಾನು ಚೆನ್ನಾಗಿ ಓದಲ್ಲ. ವಿರುದ್ಧ ಪದ ನಮ್ಮಿಬ್ರು ಯಾವಾಗಲೂ. ಆದರೂ ನೀವಿಬ್ಬರು ಎಷ್ಟು ಕ್ಲೋಸ್ ಆಗಿದ್ದೀರಾ ನೋಡಿ, ಇದೇ ಥರ ಇರಬೇಕು ಯಾವಾಗಲೂ. ಪರವಾಗಿಲ್ಲ ಪ್ರೀತಿ, ಈಗ ನಮ್ಮಿಬ್ಬರ ಜೊತೆ ನೀನು ಸೇರ್ಕೋ, ನಾವು 3 ಜನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು. ಹೌದು, ಈಗಲೂ ನೀನು ನಮ್ಮ ಫ್ರೆಂಡ್ಸೇ ತಾನೇ, ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಹೌದು ಪ್ರೀತಿ, ನೀನು ಇಲ್ಲಿ ಎಲ್ಲಿಂದ ಬರೋದು ನೀನು? ಇಲ್ಲೇ ಪಕ್ಕದ ಹಳ್ಳಿ ಕಣೆ. ಬಸ್ಗೆ ಹೋಗ್ತೀನಿ, ಒಂದು 20 ಮಿನಿಟ್ಸ್ ಆಗುತ್ತೆ. ಅದು ನಿಮ್ಮೂರೇನಾ? ಇಲ್ಲ, ನಮ್ಮ ಚಿಕ್ಕಜ್ಜಿ ಊರು. ಅಂದರೆ ನಮ್ಮ ಅಮ್ಮನ ಚಿಕ್ಕಮ್ಮವ್ರವರು. ಇಲ್ಲಿ ನಮ್ಮ ಅತ್ತೆ ಮಾವ ಅಜ್ಜಿ ಎಲ್ಲರೂ ಇದ್ದಾರೆ, ತಾತ ಎಲ್ಲ. ಅದಕ್ಕೆ ಇಲ್ಲೇ ಇದ್ದೀನಿ. ನನಗೆ ಇಲ್ಲಿ ಹತ್ರ ಆಗುತ್ತಲ್ವ ಕಾಲೇಜ್ಗೆ, ಅದಕ್ಕೆ ಇಲ್ಲಿಂದನೇ ಓಡಾಡ್ತಾ ಇದ್ದೀನಿ. ಹೌದಾ, ಒಳ್ಳೇದಾಯಿತು. ನಮ್ಮದು ಇದೇ ಊರೇ, ನಂದು ಕಾರ್ತಿಕ್ದು ಪಕ್ಕ ಮನೆಯೇ. ಓ ಹೌದಾ, ತುಂಬ ಒಳ್ಳೇದಾಯಿತು. ನೋಡು, ನೀನು ಬೇಕಂದರೆ ನಮ್ಮ ಮನೇಲೂ ಬರ್ಬೋದು. ಇಲ್ಲ ಬೇಡ ಕಣೆ, ನಮ್ಮ ಮನೆಯಿಂದನೇ ಓಡಾಡ್ತೀನಿ, ಏನು ತೊಂದರೆ ಇಲ್ಲ. 20 ಮಿನಿಟ್ಸ್ ಅಷ್ಟೇ ಬಸ್ಸಲ್ಲಿ, ಆರಾಮಾಗಿ ಹೋಗ್ಬಿಟ್ಟು ಬಂದ್ಬಿಡ್ಬೋದು. ಇತ್ತೀಚೆಗೆ ನೀನು ತುಂಬ ಟೆನ್ಷನ್ ಆಗಿರೋ ಥರ ಕಾಣಿಸುತ್ತೆ, ಯಾಕೆ? ಏನಾದರೂ ಪ್ರಾಬ್ಲಮ್ಮಾ ಪ್ರೀತಿ? ಹೌದು ಪ್ರೀತಿ, ಮಿಂಚು ಹೇಳ್ತಿದ್ಲು, ಯಾಕೆ ಏನು ಟೆನ್ಷನ್ ಆಗಿರ್ತೀಯ ಅಂತ ಯಾವಾಗಲೂ? ಏನಾದರೂ ಪ್ರಾಬ್ಲಮ್ಮಾ? ಏನಾದರೂ ಇದ್ದರೆ ಹೇಳ್ಕೊ, ನಾವೆಲ್ಲ ನಿನ್ನ ಫ್ರೆಂಡ್ಸ್ ಅಲ್ವಾ? ಹಾಗೇನೂ ಇಲ್ಲ ಕಾರ್ತಿಕ್, ಆ ಥರ ಏನಾದರೂ ಇದ್ದರೆ ನಾನು ಹೇಳ್ಕೊತಿದ್ನಲ್ಲ. ನಾನು ಆ್ಯಕ್ಚುಲಿ ನಾರ್ಮಲಾಗಿ ಹಿಂಗೆ ಇರೋದು, ನಿಮಗೆ ಹಂಗೆ ಅನಿಸ್ತಿದೆ ಅಷ್ಟೇ. ಹೌದಾ, ಸರಿಯಪ್ಪ, ಆಯಿತು. ಸರಿ, ಬೇಗ ತಿನ್ಕೊಳ್ಳಿ, ಟೈಮ್ ಆಗಿಬಿಡುತ್ತೆ, ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಹೌದು, ಇವತ್ತು 3 ಜನ ಮಾತಾಡ್ಕೊಂಡು ತಿಂಡಿ ಹೆಂಗೆ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ನಾವಿಬ್ಬರೇ ಆದರೆ ನೀನು ತಿನ್ನು ಅಂತ ಕಚ್ಚಾಡ್ಕೊಂಡು ಇಬ್ಬರು ಸರಿಯಾಗಿ ತಿಂತಿರಲಿಲ್ಲ. ಹೌದು ಪ್ರೀತಿ, ಇವತ್ತು ನಿನ್ನಿಂದ ನೋಡು 3 ಜನ ಹೊಟ್ಟೆ ತುಂಬ ತಿಂದಂಗಾಯ್ತು. ಮಾತಾಡ್ಕೊಂಡು ಹೆಂಗೆ ಖಾಲಿ ಮಾಡಿದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಹೌದು, ನನಗೂ ಅಷ್ಟೇ. ಸರಿ, ಕ್ಲಾಸ್ಗೆ ಹೋಗೋಣ, ಟೈಮ್ ಆಯಿತು. ಹಾಂ ಬನ್ನಿ. ಕ್ಲಾಸ್ ಮುಗಿದ ನಂತರ ಪ್ರೀತಿ ಬಾರೆ ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಎಲ್ಲೇ ಹೋಗೋಕ್ಕಾಗುತ್ತೆ? ನೀವು ಈ ಕಡೆ ತಾನೇ ಹೋಗೋದು, ನಾನು ಈ ಕಡೆ ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ನಡೀರಿ ನೀವು, ನಾನು ಬರ್ತೀನಿ. ಸರಿ ಆಯಿತು, ಬಾಯ್. ಹಾಂ ಬಾಯ್. ಆ ವಿನಯ್ ಎಲ್ಲಿರ್ತಾನೋ ಭಯ ನನಗೆ. ಯಾವ್ದಿದು ಫೋನ್ ಬರ್ತಾ ಇದೆಯಲ್ಲ? ಹಲೋ, ಯಾರು? ಹಲೋ ಪ್ರೀತಿ, ನಾನು ಪ್ರೀತಮ್ ಮಾತಾಡ್ತಿರೋದು, ನಿಮ್ಮ ಕ್ಲಾಸ್ಮೇಟು. ಹಾಂ ಪ್ರೀತಮ್, ಗೊತ್ತಾಯ್ತು. ಏನು ಹೇಳು ಪ್ರೀತಮ್. ಎಲ್ಲಿದೆಯಾ ಪ್ರೀತಿ? ನೀನು ಮೀಟ್ ಮಾಡಿಬಿಟ್ಟು ಸ್ವಲ್ಪ ಮಾತಾಡಬೇಕಿತ್ತು. ಆದರೆ ನೀನು ಮೀಟ್ ಮಾಡಿದ್ರೆ ಆ ವಿನಯ್ ಎಲ್ಲಿ ನೋಡ್ಬಿಟ್ಟು ಸುಮ್ಮನೆ ಏನಾದರೂ ಪ್ರಾಬ್ಲಮ್ ಮಾಡಿಬಿಡ್ತಾನೋ ಅಂತ ಕಾಲ್ ಮಾಡಿದೆ. ಏನಾಯ್ತು ಪ್ರೀತಮ್, ಏನಾದರೂ ಪ್ರಾಬ್ಲಮ್ಮಾ?
ಹೌದು. ಆ ವಿನಯ್ ಒಂಥರ ಹುಚ್ಚಿನ ಥರ ಸೈಕೋ ಥರ ಆಡ್ತಿದ್ದಾನೆ. ಮನೇಲಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಸಾಯ್ತಾ ಇದ್ದಾನೆ ಪ್ರೀತಿ. ನೀನೇನೋ ಮೋಸ ಮಾಡಿಬಿಟ್ಟೆ ಅವನಿಗೆ ಅಂತ ಹೇಳ್ತಾ ಇದ್ದ. ನಾನು ಅವ್ನಿಗೆ ಸಮಾಧಾನ ಮಾಡಿದೆ, ಆದರೆ ಅವ್ನು ಸಮಾಧಾನ ಆಗೋ ಥರ ಕಾಣಿಸ್ತಿಲ್ಲ. ಅವ್ನು ನಿನ್ಗೇನಾದರೂ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದ, ಆ್ಯಸಿಡ್ ಹಾಕ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಅದಕ್ಕೆ ಸ್ವಲ್ಪ ಹುಷಾರಾಗಿರು ಅಂತ ಹೇಳೋಣ ಅಂತ ಮಾಡಿದೆ. ಏನು ಹೇಳ್ತಿದ್ದೆ ಪ್ರೀತಮ್? ಆಸಿಡ್ ಹಾಕ್ತೀನಿ ಅನ್ನ. ಹೌದು. ಈಗ ಏನಕ್ಕೆ ನೀನು ಅವ್ನು ಅವಾಯ್ಡ್ ಮಾಡ್ತಿರೋದು ಪ್ರೀತಿ? ಏನಾದರೂ ಪ್ರಾಬ್ಲಮ್ಮಾ? ಹೌದು ಪ್ರೀತಮ್, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅವನ ವಿಷಯ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಟ್ರೆ ಕಷ್ಟ ಆಗುತ್ತೆ. ನನ್ನ ಕಾಲೇಜ್ಗೆ ಕಳಿಸಲ್ಲ. ಆಮೇಲೆ ನಿನಗೆ ಗೊತ್ತು ನನಗೆ ಓದಬೇಕು ಅಂತ ಎಷ್ಟಿಷ್ಟ ಅಂತ. ನನಗೆ ಓದೋಕ್ಕಾಗ್ದಂಗೆ ಆಗ್ಬಿಡುತ್ತೆ. ಮತ್ತು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಸ್ಕೂಲ್ ಹತ್ರನೇ ನಮ್ಮ ಮಾವ ಅವರೆಲ್ಲ ಓಡಾಡ್ತಿರ್ತಾರೆ. ಗದ್ದೆ ಹೊಲ ಎಲ್ಲ ಈ ಕಡೆನೇ ಇರೋದು ಅವ್ರಿಗೆ. ನೋಡಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ದಿನ ಅವಾಯ್ಡ್ ಮಾಡೋಣ, ಹುಷಾರಾಗಿ ಇರೋಣ ಅಂತ ಅಂದ್ಕೊಂಡೆ. ಆದರೆ ಅವನ ನಾನು ಏನು ಹೇಳಿದ್ರು ಕೇಳ್ತಾನೆ ಇಲ್ಲ ಪ್ರೀತಮ್. ಅವ್ನು ಒಳ್ಳೆ ಲೂಸ್ ಥರ ಆಡ್ತಿದ್ದಾನೆ ಪ್ರೀತಿ. ನೀನೇನೋ ಮೋಸ ಮಾಡ್ತಿದ್ಯಾ, ಅವನಿಗೆ ಬೇರೆ ಹುಡ್ಕೊಂಡ್ ಜೊತೆ ಓಡಾಡ್ತಿದ್ಯಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ದ. ಏನೂ ಇಲ್ಲ ಪ್ರೀತಮ್, ನಿಂಗೆ ನನ್ನ ಬಗ್ಗೆ ಗೊತ್ತಿಲ್ವಾ? ಗೊತ್ತು ಪ್ರೀತಿ, ಅದಕ್ಕೆ ನಾನು ಅವ್ನಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದೆ. ಆದರೆ ಅವ್ನು ಅರ್ಥ ಮಾಡ್ಕೋತಿಲ್ಲ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು, ಅದನ್ನೇ ಹೇಳೋಣ ಅಂತ ಮಾಡಿದೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಪ್ರೀತಮ್. ಇವನು ಈ ಥರ ಆಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇಷ್ಟೊಂದು ಸೈಕೋ ಥರ ಆಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನನಗೇನು ಆಗಬಾರ್ದು ಏಜ್ ಹಾಕಿದ್ಯಾ, ಇನ್ನೂ ಚಿಕ್ಕ ಏಜು ನಮಗೆಲ್ಲ. ಓದೋ ಕಡೆ ಕಾನ್ಸಂಟ್ರೇಟ್ ಮಾಡು ಅಂದರೆ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಈ ಥರ ಹುಚ್ಚಿನ ಥರ ಆಡಿದ್ರೆ ಏನು ಮಾಡೋದು? ನನಗಂತೂ ಅವನಲ್ಲಿ ಇದ್ದಿದ್ದ ಪ್ರೀತಿ ಎಲ್ಲ ಹೊಟ್ಟೋಗಿದೆ. ದ್ವೇಷ ಶುರು ಆಗಿಬಿಟ್ಟಿದೆ. ಹೌದು, ಅವನು ಆಡೋದು ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಕೆಟ್ಟದಾಗೆಲ್ಲ ಮಾತಾಡ್ತಾ ಗೊತ್ತಾ ನನಗೆ ಮೊನ್ನೆ. ನನಗಂತೂ ತುಂಬ ಬೇಜಾರಾಗೋಯ್ತು. ಇವನ ಜೊತೆ ಹಿಂಗೆಲ್ಲ ಅನಿಸ್ಕೊಳ್ಳೋಕೆ ನನಗೇನು ಹಣೆ ಬರ ಅಂತ ಅನ್ನಿಸ್ತು. ಬೇಜಾರಾಗೋಯ್ತು ಪ್ರೀತಮ್, ತುಂಬ ಬೇಜಾರಾಗೋಯ್ತು. ನನಗೆ ಇವನು ಸಾಹಸನೇ ಬೇಡ ಅನಿಸ್ಬಿಟ್ಟಿದೆ. ಒಳ್ಳೆ ಡಿಸಿಷನ್ ಪ್ರೀತಿ. ನಿಜವಾಗ್ಲೂ ಒಂದು ಸಾಹಸ ಬಿಟ್ಬಿಡು, ಅವ್ನು ಸರಿ ಇಲ್ಲ. ನೀನು ಓದೋ ಕಡೆ ಕಾನ್ಸಂಟ್ರೇಟ್ ಮಾಡು, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಆದರೆ ಏನು ಮಾಡಲಿ ಪ್ರೀತಮ್, ಅವ್ನು ಬಿಡ್ತಾನೆ ಇಲ್ವಲ್ಲ. ನನಗೆ ಎಲ್ಲೋದ್ರೂ ನನ್ನ ಹಿಂದೆ ಬಂದು ಸಾಯ್ತಿದ್ದಾನೆ, ಟಾರ್ಚರ್ ಮಾಡ್ತಿದ್ದಾನೆ. ಈಗ ನೋಡಿದ್ರೆ ಆ್ಯಸಿಡ್ ಬೇರೆ ಹಾಕ್ತಾನೆ ಅಂತ ಹೇಳ್ತಿದ್ಯಾ ನೀನು. ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಭಯ ಆಗ್ತಿದೆ ಪ್ರೀತಮ್. ನಿನಗೆ ಮಾತ್ರ ಅಲ್ಲ ಪ್ರೀತಿ, ಅವ್ನು ಆಡೋದು ನೋಡಿ ನನಗೆ ಭಯ ಆಗೋಯ್ತು. ನಾನು ನಿನ್ನ ಜೊತೆ ಮೀಟ್ ಮಾಡಿ ಮಾತಾಡಿದ್ರೆ ಎಲ್ಲಿ ಏನಂತನೋ ಅನ್ನೋ ಭಯಕ್ಕೆ ನಾನು ಫೋನ್ ಮಾಡಿದ್ದೀನಿ. ಇಲ್ಲಾಂದರೆ ಇವತ್ತು ನಿನ್ನ ಮೀಟ್ ಮಾಡಬೇಕು ಅಂತಲೇ ಇದ್ದೆ ನಾನು. ಹೌದಾ? ಬೇಡ 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 ಪ್ರೀತಮ್, ಮೀಟ್ ಮಾಡೋದೆಲ್ಲ ಏನೂ ಬೇಡ. ಸರಿ ಆಯಿತು, ಥ್ಯಾಂಕ್ಸ್. ನಿಂಗೆ ನನ್ನ ಮೇಲೆ ಇಷ್ಟ ಆದರೂ ಕನ್ಸೆಂಟ್ ಇದೆಯಲ್ಲ. ಯಾಕಂಗೆ ಅಂತೀಯ ಪ್ರೀತಿ? ನೀನು ನಾವೆಲ್ಲ ಚಿಕ್ಕ ವಯಸ್ಸಿಂದ ಜೊತೆಲೇ ಬೆಳೆದು ಆಡಿ ಓದಿರೋರು. ನಿನ್ನ ಮೇಲೆ ನಮ್ಗೆ ಅಷ್ಟು ಇದ್ದಿರಲ್ವಾ? ಅವನೇನೋ ಹುಚ್ಚಿನ ಥರ ಆಡ್ತಾನೆ ಅಂದರೆ ನಮಗೇನು? ಅವ್ನು ಕಾಲೇಜ್ ಸೇರಿ ಇಷ್ಟು ದಿನ ಆಯಿತು, ಒಂದಿನೂ ಕಾಲೇಜಿಗೆ ಬಂದಿಲ್ಲ ಗೊತ್ತಾ? ನನಗೂ ಗೊತ್ತು ಪ್ರೀತಮ್, ನಾನು ಒಂದಿನ ಕಾಲೇಜ್ಗೆ ಹೋಗಲ್ಲ. ಯಾವಾಗಲೂ ಈ ಬಸ್ ಸ್ಟಾಪಲ್ಲಿ ನಮ್ಮ ಕಾಲೇಜ್ ಹತ್ರ ಅಲ್ಲಿ ಇಲ್ಲಿ ಸುತ್ಕೊಂಡು ನಿಂತಿರ್ತಾನೆ. ನಾನು ಹೇಳಿ ಹೇಳಿ ಸಾಕಾಗೋಗಿದೆ ಅವನಿಗೆ. ಸರಿ ಪ್ರೀತಿ, ಆಯಿತು. ಹುಷಾರು, ಬಾಯ್. ಹಾಂ ಬಾಯ್. ಅಯ್ಯೋ ದೇವ್ರೆ, ಇವಾಗ ನಾನು ಏನು ಮಾಡಲಿ? ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಭಯ ಆಗ್ತಿದೆ ತುಂಬ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.